ಹಾಯ್ ಎಲ್ಲರಿಗೂ ನಮಸ್ತೆ. ಫೋಕಸ್ 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 ಅಂತ ಹೇಳಿ ಮೆದುಳಿಗೆ ಕೆಲಸ ಕೊಟ್ಬಿಟ್ರು ನಮ್ಮ ಉಪೇಂದ್ರ ಸರು. ವಾವ್, ಎಂಥ ಮೂವಿ, ಸಖತ್ತಾಗಿತ್ತು. ಸೊ ಫೋಕಸ್ ಫೋಕಸ್ ಅಂತ ಹೇಳಿ ನಮ್ಮ ಉಪೇಂದ್ರ ಸರು ಕಾನ್ಸಂಟ್ರೇಟ್ ಮಾಡಂಗೆ ಮಾಡಿಬಿಟ್ರು. ಇವಾಗ ಎಷ್ಟು ಶೋಸ್ ನೋಡಿದ್ರೂ ಸ್ವಲ್ಪನೇ ಮೆದ್ಲಿಗೆ ಅರ್ಥ ಆಗೋದು ಅಂತಹ ಒಂದು ಅದ್ಭುತವಾಗಿರುವಂತಹ ಮೂವಿನ ಕೊಟ್ಟಿದ್ದಾರೆ. ಏನು ಟೀಮ್ ರೀ, ಏನು ವರ್ಕ್ ಮಾಡಿದ್ದಾರೆ. ಹಾಲಿವುಡ್ ಲೆವೆಲಲ್ಲಿ ತೊಗೊಂಡೋಗ್ಬೋದು ಅಂಥ ಅದ್ಭುತ ಮೂವಿನ ಔಟ್ಪುಟ್ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಮೆದುಳಿಗೆ ಕೆಲಸ ಜಾಸ್ತಿ ಕೊಟ್ಟಿದ್ದಾರೆ. ಜಾಸ್ತಿ ಅರ್ಥ ಮಾಡ್ಕೊಂಡಷ್ಟು ಜಾಸ್ತಿ ಬುದ್ಧಿವಂತರಾಗ್ತೀವಿ. ಸರ್ ಮೊದಲೇ ಹೇಳ್ಬಿಟ್ಟಿದ್ದಾರೆ, ಇದು ದಡ್ರಿಗೆ ಮಾತ್ರ ಅಂತ. ದಡ್ರು ಯಾರಿದಾರಲ್ಲ ಅವರು ಒಳಗಡೆ ಬರಬೇಕು, ಫೋಕಸ್ ಮಾಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು, ಆಮೇಲೆ ಬುದ್ಧಿವಂತರಾಗಿ ಹೊರಗಡೆ ಬರ್ತಾರೆ. ಯು ಅನ್ನೋದು ಒಳ್ಳೆಯದು, ಐ ಅನ್ನೋದೇ ಕೆಟ್ಟದು, ಇಷ್ಟೇ ಜಗತ್ತಿಗೆ ತಿಳಿಸೋಕೆ ಅವರು ಹೊರಟಿದ್ದಾರೆ. ಅದ್ಭುತವಾಗಿರೋ ಮೂವಿನ ಎಲ್ಲರೂ ಅರ್ಥ ಮಾಡಿಕೊಂಡು ಈ ಥರ ಒಂದು ಮೂವಿಗಳಿಗೆ ಎಂಕರೇಜ್ ಮಾಡಬೇಕು. ಜೊತೆಗೆ ಇದನ್ನು ಅಳವಡಿಸ್ಕೋಬೇಕು ನಾವು. ಇನ್ನು ಮುಂದೆ ನಮ್ಮ ಪೀಳಿಗೆಗಳಿರ್ತಾವಲ್ಲ ಅಂಥವರಿಗೆ ಇದನ್ನು ಒಂದು ರಿಜಿಸ್ಟರ್ ಮಾಡಿ ಸೇಫ್ ಮಾಡಿ ಎತ್ತಿಟ್ಟು ಒಂದು 60 ವರ್ಷ ಆದಮೇಲೆ ಅದ್ಭುತವಾಗಿ ಇಂಥ ಮೂವಿ ಬಂದಿತ್ತಂತೆ ಅಂತ ತಿಳಿಸೋಕ್ಕೆ ಒಂದು ಅದ್ಭುತವಾಗಿರುವಂತಹ ಮೂವಿನ ನಮ್ಮ ಉಪೇಂದ್ರ ಸರ್ ಕೊಟ್ಟಿದ್ದಾರೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಣ್ರಿ. ನಾನಂತೂ ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತಂದರೆ ಇನ್ನೂ ಬೇಕಾದ್ರೆ 4ರಿಂದ 5 ಸಲ ನೋಡೋದ್ರಲ್ಲಿ ತಪ್ಪೇ ಇಲ್ಲ. ಪ್ರತಿ ಸಲನೂ ಪ್ರತಿ ವಿಷಯನೂ ನಾವು ತಿಳ್ಕೊಳೋದು ಅಷ್ಟೇ ಇದೆ. ಬಟ್ ಮನುಷ್ಯನಿಗೆ ಕೊನೆಯೇ ಇಲ್ಲ ಮೆದುಳಿಗೆ ಅಲ್ವಾ. ಆ ಮೆದುಳಿಗೆ ಕೆಲಸ ಕೊಟ್ಟಿದ್ದಾರೆ ಇವರು. ಬಾಡಿಗೆ ಕೆಲಸ ಆಯಿತು, ಮೆದುಳಿಗೆ ಕೆಲಸ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದ್ಭುತವಾಗಿದೆ ಸರ್. ಇಂಥ ಒಳ್ಳೊಳ್ಳೆ ಮೂವಿನ ಇನ್ನೂ ಹೆಚ್ಚು ದಿನ ಹೆಚ್ಚು ಸಿನಿಮಾಗಳನ್ನ ಆರೋಗ್ಯವಾಗಿ ನೀವು ಚೆನ್ನಾಗಿ ಕೊಡಬೇಕು ಅಂತ ಹೇಳಿ ಕೇಳ್ಕೊತೀನಿ. ಇದು ಒಂದು ಏನು ಸಾರಾಂಶ ಅವರು ಜಗತ್ತಿಗೆ ಕೊಡಬೇಕು ಅಂತ ಇದ್ದಾರೆ ಅಂದರೆ, ಯಾವುದೂ ಶಾಶ್ವತ ಅಲ್ಲ, ಬೇರೆ ದಿಕ್ಕಿಗೆ ನಮ್ಮನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಲೈಕ್ ಒಂದು ಪೊಲಿಟಿಷಿಯನ್ ಆಗಲಿ, ಅವರು ಏನೊಂದು ಥೀಮ್ನ ತೊಗೊಂಡಿದ್ದಾರೆ ಅದು ಬೇರೆ ರೀತಿಯೇ ನಮ್ಮ ಯುವ ಪೀಳಿಗೆಗೆ ಮತ್ತು ಮುಂದಿನಂತಹ ನಮ್ಮ ಜನ್ರೇಷನ್ ಮಕ್ಕಳು ಮೊಮ್ಮಕ್ಕಳಿಗೆ ಪ್ರತಿಯೊಂದು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಇದನ್ನು ತೋರಿಸಿದ್ದಾರೆ. ಇಂಥ ಒಳ್ಳೆ ಅದ್ಭುತ ಮೂವಿನ ನಾವು ಯಾವಾಗಲೂ ರಿಜಿಸ್ಟರ್ ಮಾಡಿ ಭದ್ರವಾಗಿ ಎತ್ತಿ ಇಡಬೇಕು. ಯಾಕೆ ಗೊತ್ತಾ, ಇನ್ನು ಇದಾದಮೇಲೆ 50-60 ವರ್ಷ ಆದಮೇಲೆ ನಾವಾದಮೇಲೆ ಇರುವಂತಹ ಜನ್ರೇಷನ್ ಮಕ್ಕಳಿಗೆ ಇದು ಸೂಪರಾಗಿ ಈ ಥರ ಒಂದು ಉಪೇಂದ್ರ ಸರ್ ಈ ಥರ ಒಂದು ಮೂವಿ ತೆಗೆದಿದ್ರ ಅನ್ನೋದು ಒಂದು ಕ್ಲಾರಿಟಿಗೆ ಸಿಗುತ್ತೆ. ಜೊತೆಗೆ ಏನಂತಂದರೆ ಇವಾಗ ನಮ್ಮ ಉಪೇಂದ್ರ ಸರು ಮತ್ತು ಅವರ ಟೀಮು ಬಹಳ ಅದ್ಭುತವಾಗಿ ಒಂದು ಎಫರ್ಟ್ ಹಾಕಿದ್ದಾರೆ. ಮೆದುಳಿಗೆ ಕೈ ಹಾಕ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಆಗಬಾರ್ದು ಆ ಥರ ಒಂದು ಮೂವಿನ ಕೊಟ್ಟಿದ್ದಾರೆ. ಬಟ್ ಆದರೆ ಅದ್ರ ನಿಜಾಂಶ ಏನಿದೆ ಅಂದರೆ, ಜನರ ದಿಕ್ಕನ್ನು ಬೇರೆ ಕಡೆಗೆ ಬದಲಾಯಿಸ್ತಾ ಇದ್ದಾರೆ. ನಮಗೇನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡ್ದಿರ ನಾವೇ ಕಿತ್ತಾಡಿ ಸಾಯ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕು, ಕಾನ್ಸಂಟ್ರೇಷನ್ ಮಾಡಬೇಕು. ನಾವು ದುಡಿದ್ರೇ ನಮಗೆ ಜೀವನ, ನಾವು ತಿಂದ್ರೇ ಅನ್ನ ಅಷ್ಟೇ. ಬಟ್ ಆದರೆ ನಮ್ಮ ಉಪೇಂದ್ರ ಸರ್ ಅದನ್ನು ಜನರಿಗೆ ಡೀಪಾಗೆ ಒಂದು ಸಿನಿಮಾ ಥರ ತೋರಿಸಿದ್ದಾರೆ. ಜನರಲ್ಲಾಗೆ ಬಾಯಲ್ಲಿ ಹೇಳಿದ್ರೆ ಒಂದು ಮೈಕಲ್ಲಿ ಖಂಡಿತ ಯಾರೂ ತೊಗೊಳಲ್ಲ. ಅದನ್ನು ಸಿನಿಮಾ ಮುಖಾಂತರ ಜನಕ್ಕೆ ತಿಳಿಸ್ಬೇಕು ಅಂತ ಹೇಳಿ ಎಂಥ ಅದ್ಭುತವಾದಂತಹ ಮೂವಿನ ಕೊಟ್ಟಿದ್ದಾರೆ. ನಾವೆಲ್ಲರೂ ಸತ್ತ ಪ್ರಜೆಗಳಾಗದೇ ಬೇಡ, ಸತ್ತು ಪ್ರಜೆಗಳಾಗೋಣ ಅಂತ ಹೇಳಿ ನಾನು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿದೆ ನಮ್ಮ ಸಮಾಜ, ಏನು ನಡೀತಾ ಇದೆ, ಅದರಲ್ಲಿ ಏನು ಬದಲಾವಣೆಗಳು ಬೇಕು, ದಿಕ್ಕು ತಪ್ಪಿಸುವಂತಹ ಪ್ರಯತ್ನಗಳು ಎಷ್ಟು ನಡೀತಾ ಇದೆ. ಒಂದು ಮಾಫಿಯಾ ಆಗಲಿ ಅಥವಾ ಸಮಥಿಂಗ್ ಏನಾದರೂ ಒಂದು ಪ್ರಕೃತಿಗೆ ಒಂದು ತೊಂದರೆ ಕೊಡುವಂತಹ ಕೆಲಸಗಳು ಏನನ್ನೋದನ್ನು ಅವರು ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ. ಇಷ್ಟು ಅದ್ಭುತವಾಗಿರುವಂತಹ ಮೂವಿನ ಕೊಟ್ಟಾಗ ಅದನ್ನು ನೋಡಿದಂಥವರು ಅಟ್ಲೀಸ್ಟ್ 1% ಬದಲಾವಣೆ ತಗೊಂಡ್ರೆ ಖಂಡಿತವಾಗ್ಲೂ ನಾವು ಅವರಿಗೆ ಕೊಡುವಂತಹ ಒಳ್ಳೆ ರೆಸ್ಪೆಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಡೇ ಫಸ್ಟ್ ಶೋ ಆದಮೇಲೆ ಜನ ಎಷ್ಟು ತಲೆಗುಳ ಬಿಟ್ಕೊಂಡಿದ್ರು ಅಂದರೆ, ರಿಲೀಸ್ ಆಗಿ 1 ವಾರ ಆಯಿತು ಆದರೂ ಕೂಡ ಇನ್ನೂ ಜನ ತಲೆಗುಳ ಬಿಟ್ಕೊತಾನೇ ಇದ್ದಾರೆ. ಅವ್ರಿಗೆ ಅರ್ಥ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಾನೇ ಫುಲ್ ಫೋಕಸ್ಡ್ ಆಗಿಲ್ಲ, ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ಸೊ ನಾನು ಹೇಳೋದೇನಂತಂದರೆ, ಅದ್ಭುತವಾಗಿರೋ ಮೂವಿನ ಅದ್ಭುತವಾಗಿ ನಾವು ತಿಳ್ಕೊಳೋದು ಬಹಳಷ್ಟು ಇದೆ. ಇಷ್ಟು ದಿನ ನಾವೆಲ್ಲರೂ ಸತ್ತ ಪ್ರಜೆಗಳಾಗಿದ್ವಿ, ಇನ್ನು ಮುಂದಕ್ಕೆ ಸತ್ತು ಪ್ರಜೆಗಳಾಗಿ ಬದುಕೋಣ. ಒಂದು ಅದ್ಭುತವಾಗಿರುವಂತಹ ಮೂವಿನ ಹೇಗೆ ನಾವು ತಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟು ಹಾರ್ಡ್ ವರ್ಕ್ ಮಾಡಿ ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಡಬೇಕು ಅಂತ ಪರಿಶ್ರಮಿಸಿದಾರಲ್ಲ, ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಹಾಲಿವುಡ್ ಲೆವೆಲಲ್ಲಿದೆ, ಅಷ್ಟು ಅದ್ಭುತವಾಗಿದೆ ಸಿನಿಮಾಟೋಗ್ರಫಿ. ಇಷ್ಟು ದಿನ ನಾವೆಲ್ಲ ಮೈಗೆ ಕೆಲಸ ಕೊಡ್ತಾಯಿದ್ವಿ ಅಲ್ವಾ, ಆದರೆ ನಮ್ಮ ಉಪೇಂದ್ರ ಸರ್ ಬಂದು UI ಮೂವಿನ ಕೊಟ್ಟು ಮೆದುಳಿಗೆ ಕೆಲಸ ಕೊಡೋ ಅಂತಹ ಈ ಥರ ಒಂದು ಒಳ್ಳೊಳ್ಳೆ ಅದ್ಭುತವಾದಂತಹ ಒಂದು ಒಳ್ಳೆ ಥೀಮು
ಒಂದು ಒಳ್ಳೆ ಸಿನಿಮಾ ಮತ್ತು ಒಂದು ಒಳ್ಳೆ ಮೀನಿಂಗ್ ಇರುವಂಥದ್ದು ಪ್ರತಿಯೊಂದನ್ನು ಸರ್ ನಮಗೆ ಕೊಡಬೇಕು, ಅದನ್ನು ನಾವು ಅಳವಡಿಸ್ಕೊಡ್ತೀವಿ. ಅದು ನಾನು ಉಪೇಂದ್ರ ಸರ್ ಅಭಿಮಾನಿ ಆಗಿ ನಮ್ಮೆಲ್ಲರಿಗೂ, ನಿಮ್ಮ ಟೀಮ್ ಎಲ್ಲರಿಗೂ ನಾವು ಅಭಿನಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ತುಂಬ ತುಂಬ ಥ್ಯಾಂಕ್ಸ್. ಒಂದು ಅದ್ಭುತವಾದಂತಹ ಮೂವಿನ ಕೊಟ್ಟಿದ್ದೀರಾ. ಸೊ ಹೀಗೆ ನಿಮ್ಮ ಅಭಿಮಾನಿಗಳಿಗೆ ಒಳ್ಳೊಳ್ಳೆ ಮೂವಿನ ಕೊಡ್ತಾಯಿರಿ ಅಂತ ಕೇಳಿಕೊಂಡು, ದೇವರು ಆರೋಗ್ಯ ಆಯುಷು ಎಲ್ಲನೂ ಕೊಟ್ಟು ಹೀಗೆ ನಮಗೆ ಎಂಟರ್ಟೈನ್ಮೆಂಟ್ ಮಾಡಲಿ ಅಂತ ಕೇಳ್ಕೊತೀನಿ ಉಪೇಂದ್ರ ಸರ್. ಥ್ಯಾಂಕ್ ಯು ಸೋ ಮಚ್.